ಓಕೆ, ನಾನು ಆನೆಸ್ಟಾಗಿ ಹೇಳಬೇಕಂದ್ರೆ ಈ ಸಿನಿಮಾದ ಪ್ರತಿಯೊಂದು ಅಪ್ಡೇಟು ನನಗೆ ಗೊತ್ತು. ಏನೇನು ಆಗ್ತಿತ್ತು, ಯಾರ್ಯಾರು ಬರ್ತಾಯಿದ್ರು, ಆನ್ಬೋರ್ಡ್ ಆಗ್ತಾಯಿದ್ರು, ಏನಾದರೂ ಆಗ್ತಿದ್ರು, ಪ್ರತಿಯೊಂದು ನನಗೆ ಗೊತ್ತು. ನಾನು ಮತ್ತು ಅವನಿಗೆ ನಾನು ದೂದು ಅಂತ ಕರಿತೀನಿ. ನಾನು ತುಂಬ ಒಳ್ಳೆಯ ಫ್ರೆಂಡ್ ಅವನು, ಆ್ಯಂಡ್ ಎಲ್ಲ ನನ್ನ ಹತ್ರ ಶೇರ್ ಮಾಡ್ಕೋತಾನೆ. ಸೊ ಸಿನಿಮಾದ ಬಗ್ಗೆ ಏನೇ ಅಪ್ಡೇಟ್ ಇದ್ದರೂ ನನಗೆ ಗೊತ್ತಾಗ್ತಿತ್ತು. ನನಗೆ ಅವ್ನು ಪ್ರತಿಯೊಂದು ಹ್ಯಾಪಿನೆಸ್ಸು ನಾನು ನೋಡಿದ್ದೀನಿ. ಸೇ ಫಾರ್ ಎಕ್ಸಾಂಪಲ್, ಇವಾಗ ಚರಣ್ ಸರ್ ಆನ್ ಬೋರ್ಡ್ ಆದರು ಅಂದ ತಕ್ಷಣ ಅವ್ನಿಗೆ ಅದು ಎಷ್ಟು ಖುಷಿ ಆಗ್ಬಿಟ್ಟಿತ್ತು ಅಂದರೆ ಆ ಎಲ್ಲ ಹ್ಯಾಪಿನೆಸ್ಸು ನಾನು ನೋಡಿದ್ದೀನಿ. ಸೊ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ಅಂತ ಅಂದರೆ ಇಟ್ ಈಸ್ ನಾಟ್ ಒಂದು ಹೊಸಬ್ರಿಗೆ ಅದು ಚಿಕ್ಕ ವಿಷಯ ಅಲ್ಲ, ತುಂಬ ದೊಡ್ಡ ವಿಷಯ. ಆ್ಯಂಡ್ ಅವನಿಗೆ ಎಲ್ಲ ಪೊಟೆನ್ಷಿಯಲ್ಲು ಇದೆ. ಅವನಿಗೆ ಸುಮ್ಮನೆ ಇರ್ತಾನೆ ಅಷ್ಟೇ, ಬಟ್ ಯಾವ ಥರ ಕ್ಯಾರೆಕ್ಟರ್ ಕೊಟ್ಟರು, ಏನು ಕೊಟ್ಟರು, ವಿಲ್ ಜಸ್ಟ್ ಕಿಲ್ ಇಟ್. ಆ ಥರ ಇದನ್ನು ಚೈತ್ರ ತುಂಬ ಚೆನ್ನಾಗಿ ಹೇಳಿದ್ರು. ಅವ್ರು ಸುಮ್ಮನೆ ಇರ್ತಾರೆ, ಬಂದ್ಬಿಟ್ಟು ಏನು ಕ್ಯಾರೆಕ್ಟರ್ ಕೊಟ್ಟರು ಅಷ್ಟು ಅದ್ಭುತವಾಗಿ ಮಾಡ್ತಾರೆ ಅಂತ. ಅದನ್ನು ನಾನು ಎವ್ರಿ ಡೇ ಆನ್ ಡೈಲಿ ಬೇಸಿಸ್ ವಿಟ್ನೆಸ್ ಮಾಡ್ತೀನಿ. ನಾನು ಅವನಿಗೆ ಮನಸ್ಸಿಂದ ತುಂಬ ಒಳ್ಳೇದಾಗಲಿ. ಇನ್ಫ್ಯಾಕ್ಟ್ ನನಗೆ ಎಂಟೈರ್ ಟೀಮ್ ಗೊತ್ತು. ನಿಶಾಂತ್ ಸರ್ ತುಂಬ ಮುಂಚೆಯಿಂದ ಗೊತ್ತು, ಚೈತ್ರ ಗೊತ್ತು, ಅಫ್ಕೋರ್ಸ್ ದುದು ಗೊತ್ತು, ಆ್ಯಂಡ್ ಸೋನು ಗೊತ್ತು. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ತುಂಬ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ. ಆ್ಯಂಡ್ ಸಿನಿಮಾದ ಕಥೆನೂ ಲೈಟಾಗಿ ಗೊತ್ತು ನನಗೆ. ಇಲ್ಲ, ಬಟ್ ಅದು ಕೇಳಿದ ಮೇಲೆ ನನಗೆ ಅನಿಸಿದೆ ಏನಂದರೆ ಕಲ್ಚರ್ ಆ್ಯಂಡ್ ಟ್ರೆಡಿಷನ್ಗೆ ತುಂಬ ರೂಟೆಡ್ ಆಗಿರೋ ಅಂಥ ಒಂದು ಸಿನಿಮಾ. ಇವಾಗೇನು ಜನ ಓಕೆ ನಾನು ಈ ಥರ ಒಂದು ಸಿನಿಮಾ ನೋಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋ ಅಂಥ ಒಂದು ಸಿನಿಮಾ. ಯಾರಿಗೂ ಓಕೆ ನಾನು ಇವಾಗ ಏನು ಹೇಳಿದ್ರು ಏನು ಹೇಳ್ಬಿಡ್ತೀನಿ ಅನ್ನೋ ಒಂದು ಭಯ ನನಗೆ. ಇಲ್ಲ, ಓಕೆ. ಸೊ ಎಲ್ಲರಿಗೂ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ತುಂಬ ಒಳ್ಳೆ ಸಿನಿಮಾ ಅಂತೂ ಬರ್ತಾ ಇದೆ ಅಂತ ನನಗೆ ಗೊತ್ತು. ಸಾಂಗ್ಸಿಂದ ಹಿಡಿದು ನಾನು ಆಲ್ರೆಡಿ ನೋಡ್ಬಿಟ್ಟಿದ್ದೀನಿ. ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ ದಿ ಬೆಸ್ಟ್ ನಿಶಾಂತ್ ಸರ್ಗೆ, ಇಡೀ ಎಂಟೈರ್ ಟೀಮ್ಗೆ. ಚೈತ್ರ ಬಗ್ಗೆನೂ ಏನು ಹೇಳೋದು ಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತು. ಅವರು ಅದ್ಭುತವಾದ ನಟರು, ಇವರು ಅದ್ಭುತವಾದ ನಟರು ಒಂದೇ ಸ್ಕ್ರೀನ್ ಮೇಲೆ ಇದ್ದಾಗ ಒಂದು ಸ್ವಲ್ಪ ಕಷ್ಟ. ಅವ್ರಿಗಿಂತ ಚೆಂದ ನಾನು ಮಾಡಬೇಕು, ಇವ್ರಿಗಿಂತ ಚೆಂದ ನಾನು ಮಾಡಬೇಕಂತ ಇರುತ್ತೆ. ಅದು ಅವ್ರು ಹೆಂಗೆ ಮ್ಯಾನೇಜ್ ಮಾಡಿದ್ರು ಐ ಡೋಂಟ್ ನೋ, ಬಟ್ ದೆನ್ ಔಟ್ಪುಟ್ ಚೆನ್ನಾಗಿ ಬಂದಿದೆ. ದಟ್ಸ್ ಆಲ್ ವಿ ವಾಂಟ್. ಆ್ಯಂಡ್ ರಿಷಿ ಸರ್ಗೆ ಆಲ್ ದಿ ಬೆಸ್ಟ್ ಸರ್, ನಿಮ್ಮ ಫಸ್ಟ್ ಸಿನಿಮಾ ಚೆಂದ ಆಗಲಿ. ಆ್ಯಂಡ್ ನಿಶಾಂತ್ ಸರ್ಗೆ ಆಲ್ ದಿ ಬೆಸ್ಟ್. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ದಿವ್ಯಾ ಅವರೇ. ಅರವಿಂದ್ ಅವರೇ, ನಿಮಗೊಂದು ವೇದಿಕೆ ಮೇಲೆ ಕರೆದಿದ್ದಕ್ಕೂ ಒಂದು ಪ್ರಶ್ನೆ ಕೇಳೋದಕ್ಕೂ ಒಂದು ಕಾರಣ ಇದೆ. ಬಿಗ್ ಬಾಸಲ್ಲಿ ಅವರು ಮಂಗಳೂರು ಕನ್ನಡದ ಆ ಸ್ಲ್ಯಾಂಗ್ ಎಲ್ರಿಗೂ ಇಷ್ಟ ಆಗ್ತಾ ಇತ್ತು. ಅವ್ರಿಗೂ ಒಂದೆರಡೆರಡು ಲೈನ್ ಹೇಳ್ಕೊಟ್ಟಿದ್ರಿ ಅಲ್ಲೇನೆ ನೀವು. ಈ ಇಡೀ ಸಿನಿಮಾ ಆ ಕರಾವಳಿಯ ಸ್ಲ್ಯಾಂಗ್ನಲ್ಲಿ, ಆ ಸೊಗಡಲ್ಲಿ ಹೋಗುತ್ತೆ. ಸೊ ಅದೇ ಸ್ಟೈಲ್ ಅದು ನಾವು ನಮ್ಗೆ ಹೇಗಂತ ಹೇಳಿದ್ರೆ ನಾವು ಮಾತಾಡೋದೇ ಹಾಗೆ. ಸೊ ಅದು ನಾವೇನು ಟ್ರೈ ಮಾಡಬೇಕಾಗೋದಿಲ್ಲ. ಬೆಂಗಳೂರು ಸ್ಲ್ಯಾಂಗ್ ನಾವು ಹೇಳಬೇಕಾಗ್ತದೆ, ಟ್ರೈ ಮಾಡಬೇಕು. ಇಲ್ದಿದ್ರೆ ನಮ್ಮ ಕನ್ನಡ ಹಾಗೆ ಬರೋದಲ್ಲ ಆಲ್ಮೋಸ್ಟ್. ಸೊ ಮಾರ್ನಾಮಿ, ಯಾವಾಗಲೇ ಸರ್ ಹೇಳಿದಾಗೆ ಮಾರ್ನಾಮಿ ಅನ್ನೋದು ಒಂದು ದೊಡ್ಡ ಸೆಲೆಬ್ರೇಷನ್. ಮಾರ್ನಾಮಿ ಈಸ್ ಹೇಗೆ ಹೇಳೋಣ, ನಮ್ಮ ಊರಲ್ಲಿ ತುಂಬ ವಿಶೇಷವಾದ ಒಂದು ಹಬ್ಬ. ಸೊ ನನಗೆ ಸಿನಿಮಾ ಕಥೆ ಲೈನೆಲ್ಲ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ತ್ಡೇ. ನಾವು ಅವರಿಗೆ ಸೀರಿಯಲಲ್ಲಿ ಬೇಬಿ ಬೇಬಿ ಅಂತ ಕರೆಯೋದು, ಅದಕ್ಕೆ ನಾನು ಅವರು ಬೇಬೀಸ್. ಒಳ್ಳೆಯದಾಗಲಿ ಇಡೀ ತಂಡಕ್ಕೆ. ಆ್ಯಂಡ್ ಕೆಲವೊಂದು ಸ್ನಿಪೆಟ್ಸ್ ನೋಡಿದ್ದೇನೆ ನಾನು ಅವರ ಫೋನಲ್ಲಿ. ಅವ್ರು ನನಗೆ ಆ ಆ್ಯಕ್ಷನ್ ಸೀಕ್ವೆನ್ಸು, ಅವರನ್ನು ಚೇಸ್ ಮಾಡೋದಾಗಲಿ, ಆ ಫೈಟ್ ಮಾಡೋದಾಗಲಿ ತುಂಬ ಅಥೆಂಟಿಕೇಟೆಡ್ ಆಗಿ ಇದೆ. ನನಗೆ ಗೊತ್ತಿರೋ ಪ್ರಕಾರ ನನಗೆ ತುಂಬ ಸುಲಭವಾಗಿ ಯಾವುದು ಇಂಪ್ರೆಸ್ ಆಗೋದಿಲ್ಲ. ಸೊ ಅಷ್ಟು ರಿಲೇಟಬಲ್ ಕಂಟೆಂಟ್ ಇದ್ದರೆ ಮಾತ್ರ ಅದು ವಾವ್ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಐ ಥಿಂಕ್ ಅದೊಂದು ಬೀಚ್ ಕಡೆ ಒಂದು ಓಡೋ ಒಂದು ಫೈಟ್ ಒಂದು ಸೀನ್ ಇದೆ. ಆಮೇಲೆ ಒಂದು 2-3 ಸತಿ ತೋರಿಸಿದ್ದಾರೆ. ಎಲ್ಲರೂ ಅದರಲ್ಲಿ ಕಾಣಿಸುತ್ತೆ ಕೆಲಸ ಮಾಡಿದ್ದಾರೆ ಅಂತ. ಆ್ಯಂಡ್ ತುಂಬ ಕಷ್ಟ ಇದೆ ಆ ಥರ ಒಂದು ಅಥೆಂಟಿಕೇಶನ್ ಸ್ಕ್ರೀನಲ್ಲಿ ಕಾಣಲಿಕ್ಕೆ. ಅಂದರೆ ತುಂಬ ಸುಲಭ. ಆ ಮ್ಯಾಗ್ನಿಟ್ಯೂಡಲ್ಲಿ ನೋಡಬೇಕಾದ್ರೆ ಏನು ತಪ್ಪಿದೆ ಅಂತ ಹುಡ್ಕೋದು ತುಂಬ ಸುಲಭ ಆಗುತ್ತೆ. ಸೊ ತಪ್ಪುಗಳೇ ಕಾಣಿಸದೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಅಂತ ನನಗನ್ಸಿದೆ. ಆ್ಯಂಡ್ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ, ಬೆಸ್ಟ್ ಆಫ್ ಲಕ್. ಕ್ಯಾಮ್ರಾಮನ್, ಆಮೇಲೆ ಡೈರೆಕ್ಟರ್ ಸರ್, ಪ್ರೊಡ್ಯೂಸರ್ ಸರ್, ಎಲ್ಲ ಟೀಮಿಗೆ ಒಳ್ಳೆಯದಾಗಲಿ. ಒಂದು ಒಳ್ಳೆಯ ಮಾರಣಮಿ ಮಾಡುವ ಈ ಸಿನಿಮಾ ರಿಲೀಸ್ ಆದಮೇಲೆ.